ಈ ಒಂದು ವಿಷಯ ಗೊತ್ತಿಲ್ಲದೆ ಇದ್ರೆ ನೀವು ತುಂಬಾ ಲಾಸಸ್ ಅನ್ನೋದನ್ನ ಮಾಡ್ಕೋತೀರಾ. ಏನಂತ ಕೇಳ್ತೀರಾ? ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾವು ಸ್ಪ್ರೆಡ್ಸ್ ಅಂದ್ರೆ ಏನು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊತೀವಿ. ಈ ವಿಷಯ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು 100% ಲಾಸಸ್ ಅನ್ನೋದನ್ನ ಮೇಕ್ ಮಾಡ್ತೀರಾ. ಅದರಿಂದಾಗಿ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಏನೇನ್ ಹೇಳ್ತೀನಿ ಅದನ್ನ ಇವಾಗ್ಲೇ ನೋಟ್ಸ್ ತಗೊಂಡು ಬರಿತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಸಾಲದು, ನೀವು ಇದನ್ನ ಬರ್ಕೊಂತ ಹೋದಾಗ ನಿಮಗೆ ಎಲ್ಲ ಅರ್ಥ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ಇದೆಲ್ಲ ಕಾನ್ಸೆಪ್ಟ್ ಇಂಟರ್ಲಿಂಕ್ ಆಗಿರುತ್ತೆ. ಸೊ ವಿಡಿಯೋ ಹೋಗೋಣ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವಾಟ್ ಈಸ್ ಸ್ಪ್ರೆಡ್ ಇನ್ ಫಾರೆಕ್ಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ಪ್ರೆಡ್ ಅಂದ್ರೆ ಏನು ಅಂತ ಹಿಂಟ್ ಕೊಟ್ಟಿದ್ದೆ. ಆಕ್ಚುಲಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಸ್ಪ್ರೆಡ್ ಅಂದ್ರೆ ಏನು ಅಂತ. ಸಿಂಪಲ್ ಡೆಫಿನಿಷನ್ ನೋಡಿದರೆ ಸ್ಪ್ರೆಡ್ ಈಕ್ವಲ್ ಟು ಡಿಫರೆನ್ಸ್ ಬಿಟ್ವೀನ್ ಬಿಡ್ ಪ್ರೈಸ್ ಅಂಡ್ ಆಸ್ಕ್ ಪ್ರೈಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಬಿಡ್ ಅಂದ್ರೆ ಏನು, ಆಸ್ಕ್ ಅಂದ್ರೆ ಏನು ಅಂತ. ಬಿಡ್ ಮತ್ತೆ ಆಸ್ಕ್ ಪ್ರೈಸ್ ನಡುವೆ ಇರುವಂತ ಆ ಡಿಫರೆನ್ಸ್ ನೇ ನಾವು ಸ್ಪ್ರೆಡ್ ಅಂತ ಕರೆಯೋದು. ಆಸ್ಕ್ ಅಂತಂದ್ರೆ ಬೈ ಪ್ರೈಸ್ ಹೈಯರ್, ಅಂದ್ರೆ ನೀವು ಒಂದು ಪ್ರೈಸ್ ನ ನೀವು ಕೇಳ್ತಾ ಇದೀರಾ, ನನ್ಗೆ ಈ ಪ್ರೈಸ್ ಬೇಕು ಅಂತಂದ್ರೆ ನೀವು ಯಾವತ್ತು ಹೈಯರ್ ದಿ ಪ್ರೈಸ್ ನೀವು ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ 100 ರೂಪಾಯಿಗೆ ಬೇಕು ಅಂತಂದ್ರೆ ನೀವು 102 ರೂಪಾಯಿಗೆ ಅದನ್ನ ಬೈ ಮಾಡ್ಬೇಕಾಗುತ್ತೆ. ಅವ್ರು ನಿಮಗೆ ಕೊಡೋದು ಅಷ್ಟಿಗೆ. ಅದೇ ಅವ್ರು ನಿಮ್ಮ ಹತ್ರ ತಗೊಳೋದಾಗಿದ್ರೆ 100 ರೂಪಾಯಿಯಲ್ಲಿ ನೀವು ಕೊಡ್ತೀರಂತಂದ್ರೆ ಅವ್ರು 98 ರೂಪಾಯಿ ತಗೋತಾರೆ. ಸೊ ಈ ಗ್ಯಾಪ್ ನೇ ನಾವು ಸ್ಪ್ರೆಡ್ಸ್ ಅಂತ ಕರೆಯೋದು. ಓಕೆನಾ? ರಿಯಲ್ ಎಕ್ಸಾಂಪಲ್ ನೋಡೋದಾದ್ರೆ ಆಸ್ಕ್. ಇವಾಗ ನಾವು 1.1002ಗೆ ನಾವು ಏನ್ ಮಾಡಿದ್ವಿ, ಸೆಲ್ ಮಾಡಿದ್ವಿ. ಯಾವುದು ಯೂರೋ USD ನ 1.1002 ಅಲ್ಲಿ ನಾವು ಸೆಲ್ ಮಾಡಿದ್ವಿ. ಬಟ್ ಅವ್ರು ನಮ್ಮ ಹತ್ರ ಇಂದ ತಗೊಳ್ತಿರೋದೇ ಎಷ್ಟಿಗೆ ಅಂತಂದ್ರೆ 1.1000ಗೆ. ಸೊ ಇಲ್ಲಿ ಈ 2 ಪಾಯಿಂಟ್ಸ್ ಇದೆಯಲ್ಲ ಅದನ್ನ ಪಿಪ್ಸ್ ಅಂತ ಕರೀತಾರೆ. ಪಿಪ್ಸ್ ಅಂದ್ರೆ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇವಾಗ ಇದನ್ನ ಪಾಯಿಂಟ್ಸ್ ಅಂತ ಅನ್ಕೊಳ್ಳಿ. ಈ 2 ಪಾಯಿಂಟ್ಸ್ ಡಿಫರೆನ್ಸ್ ಇದೆಯಲ್ಲ ಇದನ್ನೇ ನಾವು ಸ್ಪ್ರೆಡ್ಸ್ ಅಂತ ಕರೆಯೋದು. ವೈ ಸ್ಪ್ರೆಡ್ಸ್ ಎಕ್ಸಿಸ್ಟ್? ಯಾಕೆ ಈ ಸ್ಪ್ರೆಡ್ಸ್ ಅನ್ನೋದಿದೆ? ದಿಸ್ ಇಸ್ ಹೌ ಬ್ರೋಕರ್ಸ್ ಅಂಡ್ ಮಾರ್ಕೆಟ್ ಮೇಕ್ ಮನಿ. ಥಿಂಕ್ ಲೈಕ್ ಎ ಶಾಪ್. ನಾನು ಶಾಪ್ ಎಕ್ಸಾಂಪಲ್ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಇಲ್ಲಿ ಈ ಸ್ಪ್ರೆಡ್ ಯೂಸ್ ಮಾಡಿ, ಸ್ಪ್ರೆಡ್ ಏನಕ್ಕೆ ಬರುತ್ತೆ ಅಂತಂದ್ರೆ ಇದರಿಂದಾನೇ ಬ್ರೋಕರ್ಸ್ ಅನ್ನೋರು ದುಡ್ಡು ಮಾಡ್ತಾರೆ. ಎಕ್ಸಾಂಪಲ್ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಒಂದ್ ಮೊಬೈಲ್ ಇದೆ ನಿಮ್ಮ ಹತ್ರ 10,000, ಅದನ್ನ ನಿಮ್ಮ ಹತ್ರ ಇಂದ ಶಾಪ್ ಓನರ್ ಏನ್ ಮಾಡ್ತಾನೆ, 8,000 ತಗೋತಾನೆ. ಅದೇ 8,000 ಮೊಬೈಲ್ ಇನ್ನೊಬ್ರಿಗೆ ಮಾರ್ಬೇಕಾದ್ರೆ ಅದನ್ನ 10,000 ಕೊಡ್ತಾನೆ. ಸೊ 2,000 ರೂಪಾಯಿ ಅನ್ನೋದು ಅವನು ಪ್ರಾಫಿಟ್ಸ್. ಯಾರ್ದು? ಬ್ರೋಕರ್ ಪ್ರಾಫಿಟ್ಸ್, ಅಂದ್ರೆ ಈ ಶಾಪ್ ಕೀಪರ್ ಪ್ರಾಫಿಟ್ಸ್. ಅದೇ ತರ ಫಾರೆಕ್ಸ್ ಅಲ್ವೇ. ಇವಾಗ ಒಂದು ಪ್ರೈಸ್ ಅಲ್ಲಿ ಅವನು ನಮ್ಮ ಹತ್ರ ಇಂದ ತಗೋತಾನೆ, ಇನ್ನೊಂದು ಪ್ರೈಸ್ 2 ರೂಪಾಯಿ ಲಾಭ ಇಟ್ಟು ಅವನು ಇನ್ನೊಬ್ರಿಗೆ ಆ ಪ್ರೈಸ್ ಅಲ್ಲಿ ಮಾರ್ತಾನೆ. ಸೊ ಈ 2 ಪಾಯಿಂಟ್ಸ್ ಇದೆಯಲ್ಲ ಇದನ್ನೇ ನಾವು ಸ್ಪ್ರೆಡ್ಸ್ ಅಂತ ಕರೆಯೋದು. ಇದೇ ಇವ್ರದ್ದು ಬ್ರೋಕರೇಜ್ ಆಗಿರುತ್ತೆ. ಬ್ರೋಕರ್ದು ಲಾಭ ಅನ್ನೋದು ಇದ್ರಲ್ಲಿ ಇರುತ್ತೆ. ದಟ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ಸ್. ಬ್ರೋಕರ್ಗೆ ಇದರಿಂದಾನೇ ಪ್ರಾಫಿಟ್ಸ್ ಆಗುತ್ತೆ ಈ ಸ್ಪ್ರೆಡ್ಸ್ ಇರೋದ್ರಿಂದ. ಲೈವ್ ಎಕ್ಸಾಂಪಲ್ ನೋಡೋದಾದ್ರೆ, ವೆನ್ ಯು ಬೈ ಎಂಟರ್ ಆಸ್ಕ್, ನೀವ್ ಏನ್ ಮಾಡ್ತೀರಾ? ಸಡನ್ ಬೈ ಮಾಡ್ತೀರಾ. ನಿಮಗೆ ಈ ಪ್ರೈಸ್ ಬೇಕು, ನನಗೆ 1.1002 ಬೈ ಮಾಡ್ಬೇಕು ಅಂತ ಬೈ ಮಾಡಿದ್ರ. ಬಟ್ ಅದೇನಾಯ್ತು, 1.100ಗೆ ಎಂಟರ್ ಆಯ್ತು. ಸೊ ಇನ್ಸ್ಟೆಂಟ್ ಲಾಸ್, ನಿಮಗೆ 2 ಪಿಪ್ಸ್ ಅನ್ನೋದು ಲಾಸ್ ಆಗುತ್ತೆ ಇನ್ಸ್ಟೆಂಟ್ ಆಗಿ. ಅದು ಏನಂತಂದ್ರೆ ಬ್ರೋಕರೇಜ್ ಆಗಿರುತ್ತೆ. ಅವ್ರ ಬ್ರೋಕರೇಜ್ ಕಟ್ ಆಗಿನೇ ನಮಗೆ ಶೋ ಆಯ್ತಿರುತ್ತೆ. MT5 ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ ಯಾವ ತರ ಅಂತ. ಇವಾಗ ರಿಯಲ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ MT5 ಇದೆ ನೋಡಿ. MT5 ಓಪನ್ ಮಾಡ್ದಂಗೆ ನಮಗೆ ಈ ತರ ಸ್ಕ್ರೀನ್ ಬರುತ್ತೆ. ಅದರಲ್ಲಿ ಇವತ್ತು ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ BTC USD ನಾವು ನೋಡ್ತೀವಿ. ಇಲ್ಲಿ ಚಾರ್ಟ್, ಅದನ್ನ ಕ್ಲಿಕ್ ಮಾಡ್ದಂಗೆ ಚಾರ್ಟ್ ನೋಡ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಇದ್ರ ಮಧ್ಯೆ ಇರೋ ಡಿಫ್ರೆನ್ಸ್ನೇ ನಾವು ಸ್ಪ್ರೆಡ್ ಅಂತ ಕರೆಯೋದು. ಇದೇ ಅವರಿಗೆ ಬ್ರೋಕರೇಜ್ ಆಗಿರುತ್ತೆ. ನೋಡಿ ಇಲ್ಲಿ ಪಾಯಿಂಟ್ಸ್ ನೋಡೋದಾದ್ರೆ ನೋಡಿ, 66,796.80ಗೆ ನಾವು ಸೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ದು. ಬಟ್ ಅವ್ರು ನಮಗೆ ಕೊಟ್ಟಿರೋದು 66,803.30ಗೆ. ಸೊ ಈ ಗ್ಯಾಪ್ ಡಿಫ್ರೆನ್ಸ್ ಅವ್ರ ಬ್ರೋಕರೇಜ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿದ್ರಲ್ಲ. ಇವಾಗ ಸ್ಪ್ರೆಡ್ಸ್ ಅಲ್ಲಿ ಟೈಪ್ಸ್ ಗಳಿದಾವೆ. ಯಾವ್ಯಾವ್ದು ಅಂತ ನೋಡೋಣ. ಫಸ್ಟ್ ಫಿಕ್ಸ್ಡ್ ಸ್ಪ್ರೆಡ್. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಯಾವತ್ತು ಸ್ಪ್ರೆಡ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಸೇಮ್ ಯಾವತ್ತು ನೀವು ಯಾವ್ದೇ ಟ್ರೇಡ್ ತಗೊಂಡ್ರು ಸ್ಪ್ರೆಡ್ಸ್ ಸೇಮ್ ಇರುತ್ತೆ. 2 ಪಾಯಿಂಟ್ಸ್ ಅಂದ್ರೆ 2 ಪಾಯಿಂಟ್ಸ್ ಇರುತ್ತೆ. ಆಲ್ವೇಸ್ ಸೇಮ್. ಎಕ್ಸಾಂಪಲ್ 2 ಪಿಪ್ಸ್ ಆಲ್ವೇಸ್ ಇನ್ ಸ್ಟೇಬಲ್ ಸ್ಲೈಟ್ಲಿ ಹೈಯರ್. ಈ ಕೆಲವು ಬ್ರೋಕರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಯಾವ್ದೇ ಟ್ರೇಡ್ ತಗೊಳ್ಳಿ ಅದ್ರಲ್ಲಿ ಇಷ್ಟೇ ಪಿಪ್ಸ್ ಫಿಕ್ಸ್, ಇಷ್ಟೇ ಸ್ಪ್ರೆಡ್ಸ್ ಅನ್ನೋದು ಫಿಕ್ಸ್. ಇವಾಗ 2 ಪಿಪ್ ಆಗಿರುತ್ತೆ ನಾರ್ಮಲ್. ಪಿಪ್ ಅಂದ್ರೆ ಏನು ಅಂತ ಡೀಟೇಲ್ ವಿಡಿಯೋ ಮಾಡ್ತೀನಿ. ಇವಾಗ ಅದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಓಕೆನಾ? ಅದೇ ತರ ವೇರಿಯಬಲ್ ಸ್ಪ್ರೆಡ್ಸ್. ವೇರಿಯಬಲ್ ಸ್ಪ್ರೆಡ್ಸ್ ಅಂದ್ರೆ ಇದು ವೇರಿ ಆಗ್ತಾ ಇರುತ್ತೆ. ಓಕೆನಾ?
ಯಾವಾಗೆಲ್ಲ ಅಂತಂದ್ರೆ ಚೇಂಜಸ್ ಬೇಸ್ಡ್ ಆನ್ ಮಾರ್ಕೆಟ್ ಏನಾದ್ರು ಅನ್ಸರ್ಟನಿಟಿ ಬಂದು ಹೆವಿ ಬಿಗ್ ವಾಲ್ಯೂಮ್ ಏನಾದ್ರು ಬಂದ್ರೆ ಅವಾಗ ಸ್ಪ್ರೆಡ್ಸ್ ಅನ್ನೋದು ಸಡನ್ ಹೈಕ್ ಆಯ್ತದೆ, ಅಂದ್ರೆ ಸ್ಪ್ರೆಡ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಲೋವರ್ ಡ್ಯೂರಿಂಗ್ ನಾರ್ಮಲ್ ಮಾರ್ಕೆಟ್ ಅಂದ್ರೆ ಇದು ನಾರ್ಮಲ್ ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ ಸ್ಪ್ರೆಡ್ಸ್, ಅವ್ರು ಏನ್ ಫಿಕ್ಸ್ಡ್ ಆಗಿರ್ತಿರ್ತಾರೆ ಅಷ್ಟರಲ್ಲೇ ಇರುತ್ತೆ. ಬಟ್ ನ್ಯೂಸಸ್ ಮತ್ತೆ ಅನ್ಸರ್ಟನಿಟಿ ಟೈಮ್ ಬಂದಾಗ ಸ್ಪ್ರೆಡ್ಸ್ ಹೈ ಆಯ್ತದೆ. ಆಲ್ಮೋಸ್ಟ್ ನೈಟ್ ಟೈಮ್ಸ್ ಅಲ್ಲಿ ಸ್ಪ್ರೆಡ್ಸ್ ಹೈ ಇರುತ್ತೆ. 10ರಿಂದ ಬೆಳಗ್ಗೆ 5 ಗಂಟೆ ಗಂಟನು ಸ್ಪ್ರೆಡ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ವೆರಿ ಹೈ ಡ್ಯೂರಿಂಗ್ ನ್ಯೂಸಸ್, ನಾನು ಹೇಳ್ದಂಗೆ ನ್ಯೂಸಸ್ ಅಲ್ಲಿ ಹೈ ಇರುತ್ತೆ ಸ್ಪ್ರೆಡ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಅದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಗೊತ್ತಾಗಿಲ್ಲ ಅಂತಂದ್ರೆ ವಿಡಿಯೋ ಮತ್ತೊಂದ್ಸಲ ನೋಡಿ ಸ್ಪ್ರೆಡ್ಸ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ವೆನ್ ಸ್ಪ್ರೆಡ್ಸ್ ಇನ್ಕ್ರೀಸಸ್, ಸ್ಪ್ರೆಡ್ ಬಿಕಮ್ಸ್ ಬಿಗ್ ವೆನ್, ನಾನು ಹೇಳಿದ್ದೆ ನ್ಯೂಸ್ ಮತ್ತೆ ಅನ್ಸರ್ಟಿನಿಟಿ ಟೈಮ್ ಅಲ್ಲಿ ಇದ್ದಾಗ. ಹೈ ಇಂಪ್ಯಾಕ್ಟ್ ನ್ಯೂಸಸ್ ಬಂದಾಗ ನಿಮಗೆ ಸ್ಪ್ರೆಡ್ಸ್ ಹೈಕ್ ಆಯ್ತದೆ. ಹೈ ಇಂಪ್ಯಾಕ್ಟ್ ನ್ಯೂಸ್ ಯಾವ್ದು ಅಂತ ನಾನು ಹೇಳಿದ್ದೆ, ರೆಡ್ ಫೋಲ್ಡರ್ ನ್ಯೂಸ್ ನೇ ನಾವು ಹೈ ಇಂಪ್ಯಾಕ್ಟ್ ನ್ಯೂಸಸ್ ಅಂತ ಹೇಳೋದು. ಅದೇ ತರ ಲೋ ಲಿಕ್ವಿಡಿಟಿ ನೈಟ್ ಟೈಮ್, ಯಾವಾಗ ಲಿಕ್ವಿಡಿಟಿ ಇರಲ್ಲ ಅದು ನೈಟ್ ಟೈಮ್ ಆಗಿರುತ್ತೆ. ಮತ್ತೆ ಏಷ್ಯಾ ಸೆಷನ್ ಅಲ್ಲೂ ಲಿಕ್ವಿಡಿಟಿ ಇರಲ್ಲ, ಬಟ್ ಸ್ಪ್ರೆಡ್ಸ್ ಸ್ಟೇಬಲ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಮಾರ್ಕೆಟ್ ವಾಲಿಟಿಲಿಟಿ ಬರದೆ ಹೈ ಇಂಪ್ಯಾಕ್ಟ್ ನ್ಯೂಸ್ ಅಥವಾ ಅನ್ಸರ್ಟನಿಟಿ ಇದ್ದಾಗ ಮಾತ್ರ. ಆ ಟೈಮ್ ಅಲ್ಲಿ ಸ್ಪ್ರೆಡ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ದಟ್ಸ್ ವೈ ಟ್ರೇಡರ್ಸ್ ಗೆಟ್ ರಿಸ್ಕಿ ಡ್ಯೂರಿಂಗ್ ನ್ಯೂಸ್ ಟೈಮ್ ಅಲ್ಲಿ ಯಾಕೆ ಟ್ರೇಡ್ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಇದೇ ರೀಸನ್. ಸಡನ್ ನೀವು 100 ರೂಪಾಯಿ ಬೈ ಮಾಡ್ಬೇಕು ಅಂತ ಇಲ್ಲಿ ಇರುತ್ತೆ ಪ್ರೈಸ್, ನೀವು 100 ರೂಪಾಯಿಗೆ ಎಂಟ್ರ್ ಕೊಟ್ಟಕ್ಕೆ ಸ್ಪ್ರೆಡ್ ನ್ಯೂಸ್ ಬಂದಿದ ತಕ್ಷಣ ಹೈಕ್ ಆಗ್ಬಿಡುತ್ತೆ, ಅದು 200 ರೂಪಾಯಿಗೆ ಆಗಿರುತ್ತೆ ಬೈ ಆಗೋದು. ಸೊ ನೀವು 100 ರೂಪಾಯಿ ಬೈ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಅದೇನಾಯ್ತು ಬೈ ಆಗಿದ್ದು 200 ರೂಪಾಯಿಲಿ. ಸೊ ಆಲ್ರೆಡಿ ನಿಮಗೆ 100 ರೂಪಾಯಿ ಲಾಸ್ ಮೈನಸ್ ಅಲ್ಲಿ ಓಡ್ತಾ ಇರುತ್ತೆ. ನೀವು ಲಾಭ ನೋಡ್ಬೇಕು ಅಂದ್ರೆ ಅದು 300 ರೂಪಾಯಿಗೆ ಹೋಗ್ಬೇಕು, ಅಷ್ಟಕ್ಕೆ ಹೋಗಲ್ಲ ಮಾರ್ಕೆಟ್, ಅವತ್ತಿನ ಡೇಲೆ ಹೋಗಲ್ಲ ಅಂತ ಅನ್ಕೊಳ್ಳಿ. ಅದರಿಂದ ಸ್ಪ್ರೆಡ್ಸ್ ಹೈ ಇರ್ಬೇಕಾದ್ರೆ ಯಾವತ್ತು ಟ್ರೇಡ್ ಮಾಡಬಾರ್ದು. ಅದು ಯಾವಾಗ ಅಂತಂದ್ರೆ ನ್ಯೂಸ್ ಟೈಮ್ಸ್ ಆಗಿರುತ್ತೆ. ಓಕೆನಾ? ಹೌ ಸ್ಪ್ರೆಡ್ಸ್ ಅಫೆಕ್ಟ್ಸ್ ಪ್ರಾಫಿಟ್ಸ್, ಬಿಗ್ಗರ್ ಸ್ಪ್ರೆಡ್ ಇಸ್ ಈಕ್ವಲ್ ಟು ಹಾರ್ಡರ್ ಪ್ರಾಫಿಟ್. ಅಂದ್ರೆ ನಾನು ಇವಾಗ ಎಕ್ಸಾಂಪಲ್ ಕೊಟ್ಟಂಗೆ, ಈ ಸ್ಪ್ರೆಡ್ ಏನಾದ್ರು ಹೈಕ್ ಆದ್ರೆ ನಿಮಗೆ ಲಾಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಪ್ರಾಫಿಟ್ ಮಾಡಕ್ ತುಂಬಾ ಕಷ್ಟ. ಆ 200ರಿಂದ ನೀವು 500ಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಎಕ್ಸಾಂಪಲ್ ನೋಡೋದಾದ್ರೆ ಟಾರ್ಗೆಟ್ 5 ಪಿಪ್ಸ್, ನೀವು 5 ಪಿಪ್ಸ್ ಟಾರ್ಗೆಟ್ ಇಟ್ಟಿದ್ದೀರಾ, ಬಟ್ ಸ್ಪ್ರೆಡ್ 3 ಪಿಪ್ಸ್ ಇದೆ ಅಂತಂದ್ರೆ ನಿಮಗೆ ಲಾಭ ಅನ್ನೋದು ಎಷ್ಟು ಹೇಳಿ, ಬರೀ 2 ಪಿಪ್ಸ್ ಅಷ್ಟೇ. ಸೊ ಅದರಿಂದ ಸ್ಪ್ರೆಡ್ಸ್ ಕಮ್ಮಿ ಇರ್ಬೇಕಾದ್ರೆ ಮಾತ್ರ ಟ್ರೇಡ್ ಮಾಡಿ. ಅದಾದ್ಮೇಲೆ ಪ್ರೋ ಟ್ರೇಡಿಂಗ್ ಟಿಪ್ಸ್, ಏನೇನ್ ನೀವು ಮಾಡ್ಬೇಕಾಗಿರೋದು ಅಂದ್ರೆ ಟ್ರೇಡ್ ಡ್ಯೂರಿಂಗ್ ಲಂಡನ್ ಅಂಡ್ ನ್ಯೂಯಾರ್ಕ್ ಸೆಷನ್. ನಾನು ಮೊದಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಯಾವ್ಯಾವ ಟೈಮಲ್ಲಿ ವಾಲ್ಯೂಮ್ ಇರುತ್ತೆ, ಯಾವ ಟೈಮಲ್ಲಿ ಟ್ರೇಡ್ ಮಾಡ್ಬೇಕು ಅಂತ. ಸೊ ಲಂಡನ್ ಮತ್ತೆ ನ್ಯೂಯಾರ್ಕ್ ಟೈಮಲ್ಲಿ ಟ್ರೇಡ್ ಮಾಡಿ. ನೀವು ಬಿಗಿನರ್ಸ್ ಆಗಿದ್ರಿಂದ ಏಷ್ಯಾ ಸೆಷನ್ ಚೂಸ್ ಮಾಡಬಹುದು. ನೆಕ್ಸ್ಟ್ ಅವಾಯ್ಡ್ ಟ್ರೇಡಿಂಗ್ ಡ್ಯೂರಿಂಗ್ ಮೇಜರ್ ನ್ಯೂಸಸ್, ಯಾವತ್ತು ಮೇಜರ್ ನ್ಯೂಸಸ್ ಗಳು ಬರ್ಬೇಕಾದ್ರೆ ಅವಾಯ್ಡ್ ಮಾಡಿ. ಯಾವ್ದು ಅಂತ ನಾನು ನಿಮಗೆ ಹೇಳಿದ್ದೆ, ರೆಡ್ ಫೋಲ್ಡರ್ ನ್ಯೂಸಸ್ ಗಳು. ಅದು ಏನೇನು ಅಂತಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಚೂಸ್ ಲೋ ಸ್ಪ್ರೆಡ್ ಪೇರ್ ಲೈಕ್ ಯೂರೋ USD, ನೀವು ಯಾವತ್ತು ಮೇಜರ್ ಪೇರ್ಸ್ ಅಲ್ಲೇ ಮಾಡ್ಬೇಕಾಗುತ್ತೆ. ಯೂರೋ USD ಇಲ್ಲ GBP USD ಈ ತರ ಮೇಜರ್ ಅಲ್ಲಿ ಮಾಡ್ಬೇಕಾಗುತ್ತೆ. ಮೈನರಿಗೆ ಹೋಗ್ಬಾರ್ದು, ಎಕ್ಸಾಸ್ಟಿಕ್ ಕರೆನ್ಸಿಗೂ ಹೋಗ್ಬಾರ್ದು, ಯಾವತ್ತು ಮೇಜರ್ ಅಲ್ಲೇ ಟ್ರೇಡ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಸ್ಪ್ರೆಡ್ಸ್ ಯಾವತ್ತು ಸ್ಟೇಬಲ್ ಆಗಿರುತ್ತೆ ಮತ್ತೆ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಡೋಂಟ್ ಓವರ್ ಟ್ರೇಡ್ ಸ್ಮಾಲ್ ಟಾರ್ಗೆಟ್ಸ್, ಅಂದ್ರೆ ಚಿಕ್ಕ ಇವಾಗ 100 ರೂಪಾಯಿ ಹಾಕ್ಬಿಟ್ಟು 101 ರೂಪಾಯಿ ಮಾಡ್ಬೇಕು ಅಂತ ಯಾವತ್ತು ಹೋಗ್ಬೇಡಿ. ಯಾವತ್ತು ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಯಾಲ್ಕುಲೇಷನ್ ಇಟ್ಕೊಂಡು ಹೋಗ್ಬೇಕು. ಅದು ಹೇಗೆ ಅಂತ ನಾನು ಮುಂದೆ ಬರ್ತಾ ಅರ್ಥ ಮಾಡಿಸ್ತೀನಿ. ಒನ್ ಲೈನ್ ಅಲ್ಲಿ ನಿಮ್ಗೆ ಹೇಳೋದಾದ್ರೆ ಸ್ಪ್ರೆಡ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಎಂಟರಿಂಗ್ ಎ ಟ್ರೇಡ್. ಅಂದ್ರೆ ನೀವು ಒಂದು ಟ್ರೇಡ್ ನ ಎಂಟರ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಚಾರ್ಜ್ ಅನ್ನೋದನ್ನ ಕೊಡ್ಬೇಕು. ಆ ಚಾರ್ಜ್ ನ ಇಲ್ಲಿ ಸ್ಪ್ರೆಡ್ ಅಂತ ಕರೆಯೋದು. ಓಕೆನಾ? ಇಲ್ಲಿ ಬಿಗಿನರ್ಸ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂತಂದ್ರೆ ಇಗ್ನೋರಿಂಗ್ ಸ್ಪ್ರೆಡ್. ಈಗ ಸ್ಪ್ರೆಡ್ಸ್ ನ ಅವರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನ್ಯೂಸ್ ಟೈಮ್ ಅಲ್ಲೆಲ್ಲ ರ್ಯಾಂಡಮ್ ಟ್ರೇಡ್ಸ್ ಮಾಡಕ್ ಹೋಗ್ತಾರೆ, ಬಟ್ ಅದು ರಿಯಾಲಿಟಿಲಿ ನಿಮಗೆ 100% ಹೊಡೆಯುತ್ತೆ. ಇದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಹೇಳದ್ನಲ್ಲ, ನೈಟ್ ಟೈಮ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ 1 lakh ಕೊಟ್ಟಿದ್ದೆ ಅಂತ. ಅದು ಮೇನ್ ರೀಸನ್ ಸ್ಪ್ರೆಡ್ಸ್ ಆಗಿತ್ತು, ಮತ್ತೆ ಮಾರ್ಕೆಟ್ ನನಗೆ ಕ್ಲೋಸ್ ಯಾವಾಗ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಬೆಳಗ್ಗೆ ನೋಡ್ಬೇಕಾದ್ರೆ ಕಂಪ್ಲೀಟ್ಲಿ ಅಕೌಂಟ್ ವಾಶ್ ಔಟ್ ಆಗಿತ್ತು. ಅದೇ ತರ ಟ್ರೇಡಿಂಗ್ ಡ್ಯೂರಿಂಗ್ ಹೈ ಸ್ಪ್ರೆಡ್ ಟೈಮ್, ಅಂದ್ರೆ ನೀವು ಇವತ್ತು ಫುಲ್ ಬಿಸಿ ಇರ್ತೀರಾ, ಜಾಬ್ ಗಿಬ್ ಏನಾರು ಮಾಡ್ಕೊಂಡ್ ಬಂದಿರ್ತೀರಾ. ಓಕೆ, ಇವತ್ತು ನನಗೆ 7 ಗಂಟೆಯಿಂದ 10 ಗಂಟೆ ಟ್ರೇಡ್ ಮಾಡಕ್ ಟೈಮ್ ಸಿಕ್ಕಿಲ್ಲ, ನಾನು 10 ಗಂಟೆ ಮೇಲೆ ರಾತ್ರಿ ಇಡೀ ಕೂತ್ಕೊಂಡು ಟ್ರೇಡ್ ಮಾಡ್ತೀನಿ ಅಂದ್ರೆ ನಿಮಗೆ ಸ್ಪ್ರೆಡ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ನಿಮಗೆ ನೀವು ಈ ಪ್ರತಿ ಒಂದು ಟ್ರೇಡ್ ತಗೋತೀರಾ ಅಂದ್ರೆ ಅಲ್ಲಿ ಸ್ಪ್ರೆಡ್ ಇಂದ ನಿಮ್ ಕಮಿಷನ್ ಕಟ್ ಆಯ್ತಾ ಇರ್ತದೆ. ಅಂದ್ರೆ ಅದು ಬ್ರೋಕರ್ ಕಮಿಷನ್ ಆಗಿರುತ್ತೆ. ಓಕೆನಾ? ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳೋದಾರೆ ಸ್ಪ್ರೆಡ್ ಇಸ್ ಆಲ್ವೇಸ್ ದೇರ್ ರೀಸನ್ ಫಾರ್ ಇನಿಷಿಯಲ್ ಲಾಸ್, ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಯುವರ್ ಪ್ರಾಫಿಟ್ಸ್. ನಾನು ಮೊದ್ಲೇ ಹೇಳ್ದಂಗೆ ಇವತ್ತು ನಾವು ಕಲ್ತಿರೋಂತ ಕಾನ್ಸೆಪ್ಟ್ಸ್ ಏನಂತಂದ್ರೆ ಸ್ಪ್ರೆಡ್
ಯಾವತ್ತೂ ಇರುತ್ತೆ. ಇದು ಯಾರು ತೆಗ್ದಾಕಕ್ಕಾಗಲ್ಲ. ಸೊ ನಾವ್ ಯಾವತ್ತು ಚೂಸ್ ಮಾಡ್ಬೇಕಾದ್ರೆ ಒಂದು ಬ್ರೋಕರ್ ನ ಚೂಸ್ ಮಾಡ್ಬೇಕಾದ್ರೆ ಸ್ಪ್ರೆಡ್ಸ್ ಕಮ್ಮಿ ಇರೋ ಬ್ರೋಕರ್ ನ ಚೂಸ್ ಮಾಡ್ಬೇಕಾಗುತ್ತೆ. ಅದೇ ತರ ಇನಿಷಿಯಲ್ ಲಾಸಿಗೆ ರೀಸನ್ ಈ ಸ್ಪ್ರೆಡ್ಸ್ ಆಗಿರುತ್ತೆ. ಯಾಕಂತಂದ್ರೆ ನಿಮಗೆ ಗೊತ್ತಾಗಲ್ಲ, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಕಲಿತಾ ಹೋಯ್ತೀರ. ನೀವು ಡೈಲಿ ಒಂದೊಂದು ಟ್ರೇಡ್ ಪ್ಲೇಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಈ ಸ್ಪ್ರೆಡ್ಸ್ ಅಂದ್ರೆ ಏನು, ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು. ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಯುವರ್ ಪ್ರಾಫಿಟ್ಸ್. ಅಂದ್ರೆ ನಾನು ಹೇಳ್ದಂಗೆ ನೀವು ಸ್ಪ್ರೆಡ್ಸ್ ನ ನೀವು ಕೇರ್ ಮಾಡಕ್ ಹೋಗ್ಲಿಲ್ಲ ಅಂತಂದ್ರೆ 100% ನಿಮ್ಮ ಪ್ರಾಫಿಟ್ ಗೆ ಇದು ಎಫೆಕ್ಟ್ಸ್ ಆಗುತ್ತೆ. ನೀವು ಪ್ರತಿ ಟ್ರೇಡ್ಗೂ ಚಾರ್ಜಸ್ ಕೊಡ್ತೀರಾ, ನೀವೇನು ಪ್ರಾಫಿಟ್ಸ್ ಮಾಡ್ತಿಲ್ಲ ಅಂತಂದ್ರೆ ಲಾಸಸ್ ತಾನೇ ಆಗತ್ತೆ. ಓಕೆನಾ? ನಾನು ಯಾವತ್ತೂ ಹೇಳ್ದಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಾನೆಲ್ಲ ಫ್ರೀ ಆಗಿ ಹೇಳ್ತೀನಿ, ಬಟ್ ಡಿಸಿಪ್ಲಿನ್ ಇಂದ ಒಳ್ಳೆ ಮೈಂಡ್ ಸೆಟ್ ಇಂದ ನೀವು ಕಲಿಯಕ್ ರೆಡಿ ಆದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಕಾಣಕ್ಕಾಗೋದು. ಯಾರ್ಯಾರು ಈ ವಿಡಿಯೋ ಇಲ್ಲಿ ಗಂಟ ನೋಡ್ತಿದ್ರ, ಇದು ಏನೇನ್ ಹೇಳಿದೀನಿ ಅದನ್ನೆಲ್ಲ ನೋಟ್ ಮಾಡ್ತಾ ಹೋಗಿ. ಓಕೆನಾ? ಇವಾಗ ನೋಡಿ, ಆಲ್ರೆಡಿ ಒಂದೊಂದು ಕಾನ್ಸೆಪ್ಟ್ ಒಂದಕ್ಕೆ ಇಂಟರ್ಲಿಂಕ್ ಆಗ್ತಾ ಇದೆ. ಸ್ಪ್ರೆಡ್ಸ್ ಅಂದ್ರೆ ಏನು, ಯೂರೋ USD ನಾನು ಫಸ್ಟ್ ವಿಡಿಯೋದಲ್ಲಿ, 2ನೇ ವಿಡಿಯೋದಲ್ಲಿ ಹೇಳಿದ್ದು ಇವಾಗ ಇಲ್ಲಿ ಬರ್ತಾ ಇದೆ. ಸೊ ಇದೆಲ್ಲ ಇಂಟರ್ಲಿಂಕ್ ಆಗಿರುತ್ತೆ. ಸೊ ಎಲ್ಲ ನೋಟ್ ಮಾಡ್ತಾ ಹೋಗಿ. ನೀವು ವಿಡಿಯೋ ಮಾತ್ರ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ನೆನ್ನೆ ನೋಡಿದ್ ನೆನ್ನೆಗ್ ಮರ್ತೋಯ್ತು, ಇವತ್ ನೋಡೋದು ಇವತ್ ನೋಡ್ತೀರಾ ಅಷ್ಟೇ. ಸೊ ನೋಟ್ ಮಾಡಿ ಇಟ್ಕೊಂಡಾಗ ಓಕೆ ಇವ್ರು ಏನ್ ಹೇಳ್ತಿದಾರೆ ಅದು ನಿಮಗೆ ಪೇಜ್ ತಿರುಗಿಸ್ತಾ ಗೊತ್ತಾಯ್ತದೆ. ಓಕೆ ಇಲ್ಲಿ ಇದೆ, ಇದು ಹಿಂಗೆ ವರ್ಕ್ ಆಗೋದು, ಹಂಗಂದ್ರೆ ಏನು. ಇವಾಗ ನಾನು ಇಲ್ಲಿ ಸ್ಪ್ರೆಡ್ ಅಂತ ಯೂಸ್ ಮಾಡ್ತಿದ್ದೀನಿ. ಈ ವಿಡಿಯೋ ಫಸ್ಟ್ ನೋಡಿದವನಿಗೆ ಸ್ಪ್ರೆಡ್ ಅಂದ್ರೆ ಏನು ಅಂತಾನೆ ಅರ್ಥ ಆಗಿರಲ್ಲ. ಸೊ ಅದಕ್ಕೆ ಹೇಳ್ತಿರೋದು, ಯಾರ್ಯಾರು ಈ ವಿಡಿಯೋ ಇವಾಗ ನೋಡ್ತೀರಾ, ನಂದು A to Z ಫ್ರಮ್ ಸ್ಕ್ರಾಚ್ ಇಂದಾನೆ ಹೇಳ್ಕೊಡ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ಇಂದಾನೆ ನೋಡ್ತಾ ಬನ್ನಿ. ಎಲ್ಲ ಒಂದು ಪ್ಲೇ ಲಿಸ್ಟ್ ಹಾಕಿರ್ತೀನಿ. ಮತ್ತೆ ಹೇಳ್ದಂಗೆ ನೋಟ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ ನ ಯಾರ್ಯಾರು ಇವಾಗ ನೋಡ್ತೀರಾ, ಇವಾಗ್ಲೇ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ. ಯಾರು ಇಲ್ಲಿ ಗಂಟ ಕಂಪ್ಲೀಟ್ ಮಾಡಿದ್ರಾ, Day 6 ಕಂಪ್ಲೀಟೆಡ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.